ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಉಕ್ರೇನ್ನ ಕೀವ್ ಮೇಲೆ ರಷ್ಯಾ ಮಿಸೈಲ್ ದಾಳಿ, ರಣಭೀಕರ ಮಿಸೈಲ್ ದಾಳಿ ಮಾಡಿದಂತ ರಷ್ಯಾ. ಇದು ಇನ್ನೊಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಘರ್ಷಣೆ ನಡೀತಲೇ ಇದೆ. ರಣಭೀಕರ ಮಿಸೈಲ್ ದಾಳಿಯನ್ನು ಮಾಡಿದಂತ ರಷ್ಯಾ 14 ನಾಗರಿಕರು ಸಾವನ್ನಪ್ಪಿದರೆ 44 ಜನರಿಗೆ ಗಂಭೀರ ಗಾಯಗಳಾಗಿವೆ. ಮತ್ತಷ್ಟು ದಾಳಿಯನ್ನ ತೀವ್ರಗೊಳಿಸಿರುವಂತ ರಷ್ಯಾ ಸೇನೆ ನೋಡಿ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಒಂದ್ ಕಡೆ ಇರಾನ್ ಇಸ್ರೇಲ್, ಇಲ್ಲಿ ನೀವು ನೋಡ್ತಿರೋದು ಉಕ್ರೇನ್ನ ಕೀವ್ ಮೇಲೆ ರಷ್ಯಾ ಮಾಡಿರುವಂತಹ ದಾಳಿ. ಇದಂತೂ ಕಳೆದ ಹಲವಾರು ಸಮಯದಿಂದಲೇ ನಡೀತಿರುವಂಥ 14 ನಾಗರಿಕರು ಸಾವನ್ನಪ್ಪಿದ್ದಾರೆ, 44 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸೊ ಆಗಾಗ ಯುದ್ಧ ನಿಲ್ಲಿಸುವಂಥ ಮಾತುಗಳು ಮತ್ತೆ ಒಂದಷ್ಟು ಟ್ರಿಗರ್ ಆಗುತ್ತೆ, ಮತ್ತೆ ಅಟ್ಯಾಕ್ಗಳಾಗ್ತಾ ಇದೆ. ಉಕ್ರೇನ್ನ ಕೀವ್ ಮೇಲೆ ರಷ್ಯಾ ಮಿಸೈಲ್ ದಾಳಿಯನ್ನು ನಡೆಸಿದೆ. ಒಂದು ಬಿಲ್ಡಿಂಗ್ ಅಲ್ಲಿ ಕೊಲ್ಯಾಪ್ಸ್ ಆಗಿರುವಂಥ ದೃಶ್ಯ ನೋಡ್ತಾ ಇದ್ರೆ ರಣಭೀಕರ ಮಿಸೈಲ್ ದಾಳಿ ಮಾಡಿದೆ ರಷ್ಯಾ. ಇನ್ನು ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಜೋರಾಗ್ತಿದೆ. ಎಲ್ಲರೂ ಕೂಡ ಈಗಿನಿಂದಲೇ ಟೆಹರಾನ್ ಅನ್ನ ತೊರೆಯಿರಿ ಅಂತ ಇರಾನ್ ನಾಗರಿಕರಿಗೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ನಾಗರಿಕರಿಗೆ ಟೆಹರಾನ್ ಅನ್ನ ಕೂಡಲೇ ನೀವು ವಿಕೆಟ್ ಮಾಡಿ ಟ್ವೀಟ್ನಲ್ಲಿ ಸಂದೇಶ ಕೊಟ್ಟಿರುವಂತಹ ದೊಡ್ಡಣ್ಣ ಟ್ರಂಪ್. ಪರಮಾಣು ಒಪ್ಪಂದ ವಿಚಾರ ಉಲ್ಲೇಖಿಸಿ ಟ್ರಂಪ್ ಕಿಡಿಕಾರಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಸಾಧ್ಯವಿಲ್ಲ. ನಾನು ಅದನ್ನ ಪದೇ ಪದೇ ಹೇಳುತ್ತಿದ್ದೆ, ನೀವು ಅದನ್ನು ಕೇಳಲಿಲ್ಲ ನಿಮ್ಮ ರಾಷ್ಟ್ರದವರು. ಈಗ ಅಟ್ಯಾಕ್ ಆಗ್ತಿದೆ ನಿಮ್ಮ ಮೇಲೆ. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಇರಾನ್ ಸೇನೆ ಕೂಡ ಅಲರ್ಟ್ ಆಗಿದೆ. ಇರಾನ್ನ ಹೈ ಲೆವೆಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ನೀವಲ್ಲಿ ನೋಡ್ತಾ ಇದ್ರೆ ಆ ಟ್ವೀಟನ್ನು, ಇರಾನ್ ಶುಡ್ ಹ್ಯಾವ್ ಸೈನ್ಡ್ ದ ಡೀಲ್ ಅಂತ. ಬನ್ನಿ ಏನು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಆ ಟ್ವೀಟ್ನಲ್ಲಿ ನೋಡೋಣ. ಇರಾನ್ ಒಪ್ಪಂದಕ್ಕೆ ಸಹಿ ಹಾಕಬೇಕಿತ್ತು. ನಾನು ಅವರಿಗೆ ಸಹಿ ಹಾಕಲು ಹೇಳಿದೆ. ಎಂಥ ಅವಮಾನ! ಮಾನವ ಜೀವನವೇ ವ್ಯರ್ಥ. ಸರಳವಾಗಿ ಹೇಳುವುದಾದ್ರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದಲು ಸಾಧ್ಯವಿಲ್ಲ. ನಾನು ಅದನ್ನೇ ಪದೇ ಪದೇ ಹೇಳುತ್ತಿದ್ದೆ. ಎಲ್ಲರೂ ಈ ಕೂಡಲೇ ಟೆಹರಾನ್ ಅನ್ನ ತೊರೆಯಬೇಕು. ಇನ್ನು ಕದನ ವಿರಾಮಕ್ಕೆ ಮುಂದಾದಂತ ಇರಾನ್ ಸರ್ಕಾರ ಇಸ್ರೇಲ್ ಜೊತೆ ಚರ್ಚೆ ಮಾಡೋಕೆ ನಿರ್ಧಾರ. ಕದನ ವಿರಾಮಕ್ಕೆ ಈಗ ಇರಾನ್ ಸರ್ಕಾರ ಮುಂದಾಗಿದೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ ಈಗ ಸಿಗ್ತಾ ಇದೆ. ಇಸ್ರೇಲ್ ಜೊತೆ ಚರ್ಚೆ ಮಾಡೋಕೆ ನಿರ್ಧಾರ ಮಾಡಿರೋದಾಗಿ, ಇಸ್ರೇಲ್ ಜೊತೆ ಮಾತುಕತೆಗೆ ಸಿದ್ಧ ಇದ್ದ ಇರಾನ್ ದಾಳಿ ನಿಲ್ಲಿಸುವಂತೆ ಸೂಚಿಸಲು ಅಮೆರಿಕಕ್ಕೆ ಮನವಿ. ಟ್ರಂಪ್ಗೆ ಮನವಿ ಮಾಡಿದಂತ ಇರಾನ್ ಸರ್ಕಾರ ಪರಮಾಣು ಸಂಬಂಧ ಚರ್ಚೆಗೂ ಇರಾನ್ ನಿರ್ಧಾರ ಮಾಡಿದೆ. ಸೌದಿ, ಕತಾರ್, ಒಮಾನ್ ಮಧ್ಯಸ್ಥಿಕೆಗೆ ಇರಾನ್ ಮನವಿ ಮಾಡಿದೆ. ಸೊ ಕದನ ವಿರಾಮಕ್ಕೆ ಮುಂದಾದಂಥ ಇರಾನ್ ಸರ್ಕಾರ ಇಸ್ರೇಲ್ ಜೊತೆ ಚರ್ಚೆ ಮಾಡೋಕೆ ನಿರ್ಧಾರ. ಖಂಡಿತ ಕದನ ವಿರಾಮ ಆಗಬೇಕು ಅಂತಂದರೆ ಇಸ್ರೇಲ್ ಕೂಡ ಕಂಡೀಷನ್ಸನ್ನು ಹಾಕುತ್ತೆ. ನಿಮ್ಮ ಪರಮಾಣು ಪರೀಕ್ಷೆ ಕಾರ್ಯಕ್ರಮಗಳೇನೇನಿದೆ ಅದರದ್ದು ಪ್ರೋಗ್ರಾಮ್ಗಳು ಅದೆಲ್ಲವನ್ನು ಕೂಡ ಈಗಲೇ ನಿಲ್ಲಿಸಬೇಕು ಅಂತ. ಸೊ ಅದಕ್ಕೆ ಒಪ್ಪಿದರೆ ಖಂಡಿತ ಇಸ್ರೇಲ್ ಕೂಡ ಕದನ ವಿರಾಮಕ್ಕೆ ಓಕೆ ಅಂತ ಹೇಳುವಂಥ ಸಾಧ್ಯತೆಗಳಿದೆ. ಸೊ ಟ್ರಂಪ್ಗೆ ಮನವಿ ಮಾಡಿದಂಥ ಇರಾನ್ ಸರ್ಕಾರ ಕದನ ವಿರಾಮಕ್ಕೆ ಮನವಿ ಮಾಡಿಕೊಂಡಿದೆ ಅಂತ. ಇನ್ನು G7 ಶೃಂಗಸಭೆಯಿಂದ ತಕ್ಷಣ ಹೊರಟಂತ ಟ್ರಂಪ್ ಸಭೆ ಮುಗಿಸಿ ತ್ವರಿತವಾಗಿ ತೆರಳಿರುವಂತಹ ಟ್ರಂಪ್ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸುವಂತಹ ಸಾಧ್ಯತೆ ಇದೆ. ಇರಾನ್ ಮನವಿ ಬೆನ್ನಲ್ಲೇ ಮಧ್ಯಸ್ಥಿಕೆ ಸಾಧ್ಯತೆ. ಅಮೆರಿಕಕ್ಕೆ ಈ ಕದನ ವಿರಾಮ, ಅದರ ಕ್ರೆಡಿಟ್ಗಳು ಅದೆಲ್ಲದರ ಬಹಳ ಅರ್ಜೆನ್ಸಿ ಇರುತ್ತೆ, ಅದರಲ್ಲೂ ಡೊನಾಲ್ಡ್ ಟ್ರಂಪ್ಗೆ. ಹಾಗಾಗಿ ಇಲ್ಲೂ ಕೂಡ ತೀವ್ರ ಕುತೂಹಲ ಮೂಡಿಸಿದಂಥ ಟ್ರಂಪ್ ನಡೆ ಬಹಳ ತರಾತುರಿಯಿಂದ G7 ಶೃಂಗಸಭೆಯ ಅಲ್ಲಿಂದ ಹೊರಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಂತ ಗೊತ್ತಾಗಿದೆ. ತೀವ್ರ ಕುತೂಹಲ ಮೂಡಿಸಿದಂಥ ಟ್ರಂಪ್ ನಡೆ, G7 ಶೃಂಗಸಭೆಯಿಂದ ತಕ್ಷಣ ಹೊರಟಂಥ ಟ್ರಂಪ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲ ಯಶಸ್ವಿ ಆದರೆ ಒಂದು ಟ್ವೀಟ್ ಕೂಡ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಬರ್ಬೋದು. ನಾನು ಯಶಸ್ವಿಯಾಗಿ ಎರಡೂ ಕಡೆಯವ್ರನ್ನ ಮಾತನಾಡಿಸಿ ಯುದ್ಧವನ್ನು ನಿಲ್ಲಿಸಿದೆ ಅಂತ. ಸಭೆ ಮುಗಿಸಿ ತ್ವರಿತವಾಗಿ ಟ್ರಂಪ್ ತೆರಳಿದ್ದಾರೆ. ಸೊ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸುವ ಸಾಧ್ಯತೆ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH